ನಮಸ್ಕಾರ. ಜಿಕೆ ಮಂಜುನಾಥ್. ಸ್ನೇಹಿತರೆ, ಇವತ್ತು ಪಿಎಂ ಟಿವಿ ಕರ್ನಾಟಕದಲ್ಲಿ ಒಂದು ರಾಜಕೀಯ ವಿಚಾರವಾಗಿರ್ಬೋದು, ಎಲ್ಲ ವಿಚಾರವಾಗಿದ್ರು ಈ ಮಧ್ಯದಲ್ಲಿ ಬಹಳ ಒಂದು ಮನರಂಜನೆ ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ಹೇಳಕ್ ಬಂದಿದ್ವಿ. ಸ್ನೇಹಿತರೆ, ಈಗ ಕ್ರಿಕೆಟ್ ಲೋಕದ IPL ಸಾಮ್ರಾಟ ಎಂಬುದು ಬಹಳ ಗೊತ್ತಿರುವಂತದ್ದು. ಅಂದ್ರೆ IPL ಸಾಮ್ರಾಟ, IPL ನಡೀತಾ ಇದೆ, IPL ಆಗ್ತಾ ಇದೆ ಅನ್ನೋದನ್ನು ಕೂಡ ಕೆಲವೊಬ್ಬರಿಗೆ ಒಂದು 2-3 ತಿಂಗಳ ಬಹಳ ಒಂದು ಸಿಹಿ ಊಟದ ತರ ಇರುತ್ತೆ. ಆದ್ರೆ ನಾಳೆ ಇದು IPL ಅಂತ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ IPL ಅಲ್ಲಿ ಏನು ಅತ್ಯುನ್ನತವಾಗಿ ಪ್ರದರ್ಶನ ನೀಡಿ ಮತ್ತು ಅತಿ ಹೆಚ್ಚು ಮೇಲ್ನೋಟಕ್ಕೆ ಕಾಣ್ತಿರುವಂತ RCB ಟೀಮ್ ಮತ್ತೆ ಫೈನಲ್ ಗೆ ಲಗ್ಗೆ ಇಟ್ಟಿದೆ ಅಂತ ಹೇಳೋದು ಬಹಳ ಸಂತೋಷದ ವಿಚಾರ. ಸೊ ಈ ಕುರಿತಾಗಿನೂ ಕೂಡ GT ಕೂಡ ಫೈನಲ್ ಗೆ ಲಗ್ಗೆ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ತಮಗೆ ಯಾಕೆ RCB ಮತ್ತೆ ಕಪ್ ಗೆಲ್ಲುತ್ತಾ, ಯಾಕೆ ಕಪ್ ಗೆಲ್ಲದೆ ಇರುತ್ತಾ ಅನ್ನೋದು ಕುರಿತಾಗಿ ಹೇಳ್ತಾ ಇದ್ವಿ. ಸ್ನೇಹಿತರೆ, RCB ಖಂಡಿತವಾಗ್ಲೂ ಕಪ್ ಗೆಲ್ಲುತ್ತೆ ಅನ್ನೋದು ಕೆಲವೊಂದು ವಿಚಾರವನ್ನ ತಮ್ಮ ಮುಂದೆ ಹೇಳಕ್ ಬರ್ತೀವಿ. ಖಂಡಿತವಾಗ್ಲೂ RCB ವಿನ್ ಆಗುತ್ತೆ. ಯಾಕೆ ವಿನ್ ಆಗುತ್ತೆ ಅನ್ನೋದನ್ನ ಕುರಿತಾಗಿ 2 ಮಾಹಿತಿಯನ್ನ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀವಿ. ಯಾರೆಲ್ಲ RCB ಅಭಿಮಾನಿಗಳು ಇದೀರೋ ನಮ್ಮ PM TV ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ ಹೇಗೆ ಇನ್ ಆಗುತ್ತೆ ಅಥವಾ ಸರಿನಾ ತಪ್ಪ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ನಾವು ವಿಶೇಷವಾಗಿ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ನಾಳೆ ಎದುರಾಗ್ತಾ ಇರುವ GT ಮತ್ತು RCB ಎಷ್ಟು ಮಟ್ಟಿಗೆ ರೋಚಕವಾಗಿ ಹೋಗ್ತಾ ಇದೆ ಅನ್ನೋದನ್ನ ಕುರಿತಾಗಿ ಗೊತ್ತಿರ್ಬೋದು. ಆದ್ರೆ ಒಂದು ವಿಚಾರವನ್ನ ತಮ್ಮ ಮುಂದೆ ನಾವು ಪಡಿಸ್ತಾ ಇದ್ದೀವಿ. RCB ಯಾಕೆ ಕಪ್ ಗೆಲ್ಲುತ್ತೆ, ಈ ಬಾರಿನೂ ನಮ್ಮದೇ ಕಪ್ಪು ಅಂತ ಹೇಳುತ್ತೆ ಅನ್ನೋದನ್ನು ಕೂಡ ತಮಗೆ ನಾವು ವಿಶೇಷವಾಗಿ ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಈಗ RCB ಯನ್ನ ಮುಂದೆ ನಡೆಸ್ಕೊಂಡ್ ಬರ್ತಾ ಇರುವ ಟೀಮ್ ನ ನಾಯಕ ಯಾರಪ್ಪ ಅಂದ್ರೆ ಗೊತ್ತಿರುವ ಹಾಗೆ ರಜಿತ್ ಪಟಿದಾರ್ ಅವ್ರ ಬಗ್ಗೆ ಅವರನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಅವರ ನಡೆ ನುಡುವಳಿಕೆ, ಅವರ ಆಟವನ್ನ ನೋಡಿದಾಗ ಖಂಡಿತವಾಗ್ಲೂ RCB ಗೆಲ್ಲುತ್ತೆ ಅನ್ನುವ ವಿಚಾರವನ್ನ ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ರಜಿತ್ ಪಟಿದಾರಿ ಒಬ್ರೇನಾ, ಮಿಕ್ಕಿದವ್ರು ಇಲ್ವಾ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ತಾವುಗಳು ಅರ್ಥ ಮಾಡ್ಕೋಬೇಕು, ಯಾರೆಲ್ಲ ಏನು ನಮ್ಮ ಭಾರತೀಯ ಕ್ರಿಕೆಟ್ ನಲ್ಲಿ ಮತ್ತು ನಮ್ಮ ಜಗತ್ತಿನ ಕ್ರಿಕೆಟ್ ನಲ್ಲಿ ಯಾರು ಆ ರೀತಿಯಾಗಿ ಕ್ಯಾಪ್ಟನ್ ಗಳು ಇದ್ದಾರೆ, ಅವರು ಖಂಡಿತವಾಗ್ಲೂ ಆ ನಿಷ್ಠಾವಂತದಿಂದ ಕಪ್ಪನ್ನ ಗೆಲ್ತಾರೆ. ಅಂದ್ರೆ ಅದು ಕ್ಯಾಪ್ಟನ್ ಗಿರುವಂತ ಕ್ವಾಲಿಟಿ ಅವರಲ್ಲಿ ಇದೆ ಅಂತ. ಯಾವ ರೀತಿಯಾಗಿ ಅವ್ರ ಹತ್ರ ಕ್ವಾಲಿಟಿ ಇದೆ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಅವರು ಈ ಹಿಂದೆ ನಾವು ತಗೋಬೇಕಾಗಿರ್ಬೋದು, ವರ್ಲ್ಡ್ ಕಪ್ ಗೆದ್ದಿರೋ ಆಗಿರ್ಬೋದು, ಆದ್ರೆ ಇದೇ 5 ಬಾರಿ ಚಾಂಪಿಯನ್ ಆದಂತ MS ಧೋನಿ ಅವರಾಗಿರ್ಬೋದು, ಅವರ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ರಜಿತ್ ಪಟಿದಾರ್ ಎಲ್ಲರ ಜೊತೆ ಖುಷಿಯಾಗಿ ಇರ್ತಾರೆ. ಯಾವುದು ಆಟಿಟ್ಯೂಡ್ ಇಲ್ಲ, ಯಾವುದು ಕೆಟ್ಟ ವರ್ತನೆ ಇಲ್ಲ, ಏನೋ ಒಂದು ಬಿಂಬಕವಿಲ್ಲದೆ ಸೂಕ್ಷ್ಮವಾಗಿ ಆ ಗ್ರೌಂಡ್ ನಲ್ಲಿ ಮುಗ್ಧ ಮಗುವಿನ ತರ ಇದ್ದು ಆ ಟೀಮ್ ಅನ್ನ ಮುನ್ನಡೆಸ್ತಾ ಇರ್ತಾರೆ. ಯಾರಿಗೂ ಕೆಟ್ಟದ್ದಲ್ಲ, ಇನ್ನೊಂದು ಎದುರಾಳಿಗಳಿಗೂ ಕೂಡ ಕೆಟ್ಟದ್ದಲ್ಲ, ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾನೆ ಕೂಡ ಒಬ್ಬ ರಜಿತ್ ಪಟಿದಾರ್. ಇಂತ ಒಬ್ಬ ಟೀಮ್ ನ ಆ ನಾಯಕ ಯಾರೆಲ್ಲ ಈ ನಡವಳಿಕೆಯಲ್ಲಿ ಬಂದಿದ್ದಾರೆ, ಯಾರು ಈ ಮುಗ್ಧ ಮನಸ್ಸಿನಿಂದ ಬಂದಿದ್ದಾರೆ, ಏನೇ ಇದ್ರು ನಾನು ಆಟದ ಮುಖಾಂತರ ತೋರಿಸ್ತೀನಿ, ಆದ್ರೆ ನನ್ನ ಆಕ್ಟಿವಿಟೀಸ್ ಮುಖಾಂತರ ತೋರ್ಸಲ್ಲ ಅಂತ ಹೇಳ್ಬಿಟ್ಟು ರಜಿತ್ ಪಟಿದಾರ್ ಅವರ ವ್ಯಕ್ತಿತ್ವ ಅಂದ್ರೆ ತಾವು ಅರ್ಥ ಮಾಡ್ಕೋಬೇಕು. ರಿಂಕಿ ಪಾಂಟಿಂಗ್ ಆಗಿರ್ಬೋದು, MS ಧೋನಿ ಆಗಿರ್ಬೋದು, ಇವರೆಲ್ಲ ಈ ಸ್ವಭಾವದವರೇ ಬಂದಂತವ್ರು. ಹಾಗಾಗಿ ಇದು ಎಲ್ಲ ಒಂದು ಕಡೆ ಆ ನಂಬಿಕೆ ಈ ತರ ಇದ್ದಾಗ, ಯಾಕಂದ್ರೆ ರಜಿತ್ ಪಟಿದಾರ್ ಮಿಡ್ ನಲ್ಲಿ ಬಂದು ಈ ರೀತಿ ಆಡೋದು ಅಷ್ಟು ಈಸಿ ಅಲ್ಲ. ಅಂತ ಒಬ್ಬ ನಾಯಕ ಸಿಕ್ಕಿದ್ದಾನೆ. ಆ ನಾಯಕ ಮತ್ತೆ ಒಂದು ಕಪ್ ಗೆಲ್ಲುತ್ತೆ ಅನ್ನೋದನ್ನು ಕೂಡ ಗೊತ್ತಿರ್ಬೋದು. ಆದ್ರೆ ಮಿಕ್ಕಿದ ಆಟಗಾರರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಬೇರೆ ಬೇರೆ ನೋಡಿರ್ತೀರಾ. ಆದ್ರೆ ಇನ್ನೊಂದು ತಮ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ, ಏನು ಬಹಳ ಬೌಲಿಂಗ್ ದಾಂಡಿಗಣೆ ಅಂತ ಹೇಳ್ಬೋದು, ಏನು ಬೌಲಿಂಗ್ ಅಲ್ಲಿ ದಾಂಡಿಗಣೆ ಅಂತ ಹೇಳ್ಬೋದು. ಯಾರ ಬಗ್ಗೆ ಅಂದ್ರೆ ಹೇಜಲ್ ವುಡ್ ಅವ್ರ ಬಗ್ಗೆ, ಜೊತೆಗೆ ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಹೇಳ್ಬೋದು. ಈಗ ನಾನು ಹೇಳ್ತಾ ಇರೋದು ಹೇಜಲ್ ವುಡ್ ಬಗ್ಗೆ. ಯಾವತ್ತು ಹೇಜಲ್ ವುಡ್ ಫೈನಲ್ ಬರುತ್ತೋ, ಯಾವುದೇ ಟೀಮ್ದಾಗ್ಲಿ, ಅವ್ರದೇ ಟೀಮ್ದಾಗ್ಲಿ, ಅವ್ರ ದೇಶದ ಟೀಮ್ ಆಗಿರ್ಬೋದು ಅಥವಾ ಬೇರೆ ಟೀಮ್ದವ್ರಾಗಿರ್ಬೋದು, ಆದ್ರೆ ಹೇಜಲ್ ವುಡ್ ಯಾವ ಟೀಮ್ ನಲ್ಲಿ ಫೈನಲ್ ಆಗಿ ಯಾವ್ದು ವೈಟ್ ಬಾಲ್ ಅಲ್ಲಿ ಯಾವತ್ತು ಆಡ್ತಾರೋ ಹೇಜಲ್ ವುಡ್ ಅವರು, ಆ ಮ್ಯಾಚ್ ಸೋತಿರುವ ಇತಿಹಾಸನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಆ ಮ್ಯಾಚ್ ಸೋತಿರೋ ಇತಿಹಾಸ ಇಲ್ಲ. ಜೊತೆಗೆ ಅಂತ ಒಬ್ಬ ಹೇಜಲ್ ವುಡ್ ಇವತ್ತು ಕೂಡ ನಾಳೆ ಕೂಡ ಅವರು ಕೂಡ ಆಡ್ಲಿದ್ದಾರೆ ಅಂದಾಗ ಬಹಳ ಸಂತೋಷ ಆಗುತ್ತೆ. ಈ 2 ಕ್ಲೂಗಳನ್ನ ತಮ್ಮ ಮುಂದೆ ವಿಶೇಷವಾಗಿ ತಿಳಿಸ್ಕೊಟ್ಟಿದೀವಿ ಸ್ನೇಹಿತರೆ. ಯಾಕೆಂದ್ರೆ ತಾವು ಅರ್ಥ ಮಾಡ್ಕೋಬೇಕು, ಈ ಸೂಕ್ಷ್ಮತೆಗಳನ್ನ ಯಾವುದೇ ರೀತಿಯಾದಂತ ಕೆಟ್ಟದಾಗಿ ಬಿಂಬಕ ಮಾಡೋದಲ್ಲ, ಕೆಟ್ಟದಾಗಿ ಹೇಳೋದಲ್ಲ. ಆದ್ರೆ
ಈ ವಿಚಾರವನ್ನ ತಮ್ಮ ಮುಂದೆ ಹೇಳಕ್ ಬಂದಿವಿ. ಎಲ್ಲರೂ ನಮ್ಮವರೇ, ಎಲ್ಲರೂ ಆಟಗಾರರು ಸಮಾನರೇ, ಆದ್ರೆ ನಿಮ್ಮಲ್ಲಿ ಭೇದ ಭಾವ ಬೇಡ ಅನ್ನೋದು ಈ ವಿಚಾರ. ಸ್ನೇಹಿತರೆ, ಈ ಎರಡು ಅಭಿಪ್ರಾಯಗಳ ಬಗ್ಗೆ ಖಂಡಿತವಾಗ್ಲು RCB ವಿನ್ ಆಗತ್ತೆ ಅನ್ನೋರು ಕಮೆಂಟ್ ಮಾಡಿ. ಯಾವ್ದು ವಿನ್ ಆಗುತ್ತೆ, ಯಾರೆಲ್ಲ ಎಷ್ಟು ಆಡ್ತಾರೆ ಅನ್ನೋದು ನಮ್ಮ PMTV ಕರ್ನಾಟಕದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ.